ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ 7 ಗಂಟೇಲಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು. ಅಂದರೆ ರಾತ್ರಿ ಎಲ್ಲ ಮಳೆ ಹೋಗಿತ್ತಲ್ವಾ, ಈಚೆ ಬಂದು ನೋಡೋಕ್ಕಂತೂ ತುಂಬ ಎಷ್ಟು ಖುಷಿ ಆಯಿತು ಅಂದರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಳೆ ಹೊಯ್ದಿದೆ ಅಲ್ವಾ. ನಮ್ಮ ರೇಷ್ಮೆ ಕಡ್ಡಿ ತೋಟದಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅಪ್ಪ ಅಲ್ಲೊಂದು ಕಾಲುವೆ ಥರ ಮಾಡಿ ನೀರನ್ನೆಲ್ಲ ಈಚೆ ಬಿಟ್ಟಿದ್ದು. ಯಾಕೆಂದರೆ ಅದು ನೀರು ಜಾಸ್ತಿನೂ ಈಗ ತಾನೇ ಹಾಕಿರೋ ಕಡ್ಡಿ ಅದಕ್ಕೋಸ್ಕರ ನೀರು ನಿಂತ್ಕೊಂಡ್ಬಿಟ್ಟು ನೋಡಿ. ಇಲ್ಲೆಲ್ಲ ಪಕ್ಕದ ಇವರು ತೆಂಗಿನ ಸಸಿ ಹಾಕಿದ್ರು ಮೊನ್ನೆ ಎಲ್ಲ, ಅಲ್ಲಿ ಎಷ್ಟು ನೀರು ನಿಂತಿದೆ ಅಂತ. ಬೆಟ್ಟ ಎಲ್ಲ ಫುಲ್ಲು ಎಲ್ಲ ನೀರು ಕುಡ್ಕೊಂಡು ಒಳ್ಳೆ ಚೆನ್ನಾಗಿತ್ತು ನೋಡೋದಕ್ಕೆ. ನನಗಂತೂ ನೋಡಿ ತುಂಬ ಖುಷಿಯೇ ಆಗೋಯಿತು. ರಾತ್ರಿ ನನಗೆ ಮಳೆ ಬಂದಾಗೂ ಹೆಸರು ಆಗಿತ್ತು. ಅದಾದಮೇಲೆ ನಾನಿವಾಗ ಈ ಕ್ಲಿಪ್ ವಿಡಿಯೋನ 3:45 ಮಾಡ್ತಿದ್ದೀನಿ. ಮಳೆ ಸ್ಟಾರ್ಟ್ ಆಗಿತ್ತು. ಎಷ್ಟು ಮಳೆ ಅಂದರೆ ಅಲ್ಲಿ ಬೆಟ್ಟ ಎಲ್ಲ ಕಾಣಿಸ್ತಾನೆ ಇಲ್ಲ, ಅಷ್ಟು ಮಳೆ. ನಾನಂತೂ ಯಪ್ಪ ಈಗೇನು ಇಲ್ಲಿ ಇನ್ನೂ ನೀರೇ ಇದಾಗಿಲ್ಲ, ಆಗಲಿ ಇಷ್ಟೊಂದು ಮಳೆ ಅಂತ. ರೈತರ ಜೀವನ ಹೆಂಗೆ ಅಂದರೆ, ಮಳೆ ಇಲ್ಲ ಅಂದರೂ ಕಷ್ಟ, ಮಳೆ ಜಾಸ್ತಿ ಆದರೂ ಕಷ್ಟ. ನಾನು ಅವತ್ತು ಗೊಂಬೆ ಕಚ್ಚಾಕ್ದಾಗ ನಾಯಿಗಳ ಬಗ್ಗೆ ಹೇಳಿದೆ ಅಲ್ವಾ, ನೋಡಿ ಇವರೇ ನಮ್ಮ ಲೂನಾ ಮತ್ತು ಅಧೀರ ಅಂತ. ಇವನೇ ಅಧೀರ ಫಸ್ಟ್ ರೂಮ್ ಮಲಗಿರೋದು. ಲೂನಾ ಯಾಕೋ ಸಪ್ಪು ಮಲಗಿದ್ದಾಳೆ. ಲೂನಾ ಅಧೀರ ಅವರಮ್ಮ. ಇವು ಫಸ್ಟ್ ಲೂನಾನ ಇಲ್ಲಿಗೆ ನಾನು ಬರೋಕ್ಕೆ ಮುಂಚೆನೇ ಇಲ್ಲಿ ಮನೆ ಕಟ್ಟಿದ್ಮೇಲೆ ತಂದುಕೊಟ್ಟಿದ್ದು ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ಅಕ್ಕನ ಮಗಳು ತಂದುಕೊಟ್ಟಿದ್ರಂತೆ. ಅದಾದಮೇಲೆ ಇದು 3ನೇ ಸಲ ಏನೋ ಮರಿ ಹಾಕಿದ್ದು. ಇದು ಅಧೀರ ಇದ್ದಾನಲ್ಲ, ಅವನು 3ನೇ ಸಲ ಮರಿ ಹಾಕಿರೋ ಅದು. ನಾನು ಹುಟ್ಟಿದ್ಲಲ್ಲ ಆ ಟೈಮಲ್ಲಿ ಅದು ಕೂಡ ಪಾಪು ಇತ್ತು ಅಧೀರ. ಅವನಿಗಂತೂ ಯಾರಾದರೂ ಮನೆ ಹತ್ರ ಬರೋಂಗಿಲ್ಲ, ಸಿಕ್ಕಾಪಟ್ಟೆ ಸಿಕ್ಕೊಂಡ್ಬಿಡುತ್ತೆ. ಮತ್ತು ಬಾಗಿಲಿಗೆ ತಳ್ಕೊಂಡು ಹೋಗಿ ಟಾಯ್ಸ್ನೆಲ್ಲ ಕಚ್ಚಾಕ್ತಾನೆ, ಏನೇ ಸಿಕ್ಕರೂ ಬಿಡಲ್ಲ. ಎಷ್ಟು ಅಂದರೆ ಮ್ಯಾಗ್ನೆಟ್ ಇದೆಯಲ್ಲ ಬಾಗಿಲಿಗೆ, ಅದು ಸುಮ್ಮನೆ ಅಂದರೆ ಮೇಲ್ಕೆ ಕೆಳಗಡೆ ಓಡಾಡ್ತಾನೆ ಇರ್ತಾರೆ, ಲಾಕ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಒಳಗಡೆ ಇರ್ತೀವಿ, ಅವರು ಹೋಗಿ ಬಂದು ಮಾಡ್ತಿರ್ತಾರೆ. ನಾನು ಈಚೆ ಒಳಗಡೆಯಿಂದ ಲಾಕ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಆ ಮ್ಯಾಗ್ನೆಟ್ ಇರ್ತಲ್ಲ ಕಚ್ಚಿಸ್ಬಿಟ್ಟು ಹೋಗಿರ್ತಾರೆ. ಅವು ದೂರದಿಂದ ಬಂದು ಡೋರ್ನ ತೊಳ್ಕೊಂಡು ನಾನು ರೂಮಲ್ಲಿ ಫ್ಯಾನ್ ಹಾಕ್ಬಿಟ್ಟು ಮಗನ ಮಲಗಿಸ್ತಿದ್ರೆ ಗೊತ್ತಾಗಲ್ಲ ನನಗೆ, ಅವು ಬಂದಿದ್ದಾವೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಅವಳೇನಾದರೂ ಆಟ ಆಡೋಕ್ಕೆ ಎತ್ಕೊಂಡೋಗಿ ಬಿಸಾಕಿ ಬಂದಿದ್ರೆ ಅದ್ರ ಕತೆ ಅಲ್ಲಿಗೆ ಮುಗೀತು. ಅದಕ್ಕೋಸ್ಕರ ಎರಡನ್ನೂ ಬೆಳಗ್ಗೆ ಹೊತ್ತು ಫುಲ್ಲು ಕಟ್ಟಾಕೋದು. ಮತ್ತು ಇನ್ನೊಂದು ಮಾಡ್ತೇವೆ, ಬಂದರೆ ಇವಳು ನಾಯಿ ಅಂದರೆ ತುಂಬ ಇಷ್ಟ. ಬಂದು ಮುಖನೇ ಬಿಡೋದು, ಬಾಲ ಎಳೆಕ್ಕೆ ಹೋಗ್ತಾಳೆ. ಅವಕ್ಕೆ ಬಾಲ ಎಳೆದ್ರೆ ತುಂಬ ಸಿಕ್ತು, ಬಾಲ ಎಳೆದ್ರೆ ಕಚ್ಚಕ್ಕೆ ಬಂದುಬಿಡ್ತವೆ. ಅಧೀರ ಇದ್ದಾನಲ್ಲ, ಅವನಂತೂ ಫುಲ್ಲು ಹಂಗೆ ಮಾಡ್ತಾನೆ. ಹಾಯ್ ಮಾಡೋಕ್ಕೆ, ಹಾಯ್. ಇಲ್ಲೊಬ್ಬಳೇ ನಮ್ಮ ಮನೆ ಫ್ರೆಶ್ ಅಪ್ ಆಗಿರೋದು. ಎತ್ತು ಫುಲ್ಲು ಮಳೆ ಥರ ಮೋಡ ಇತ್ತಲ್ಲ, ಅಲ್ಲೂ ಅದೇ ಮಾತಾಡ್ತಿದ್ದೆ, ಇಷ್ಟು ಹಬ್ಬ ಮಾತಾಡ್ತಿದ್ದಾಳೆ ಅಂತ ನೋಡ್ತಾವಳೆ. ಇವತ್ತು ಯಾರು ಯಾಕೆ ನೀರೇ ಕಾಯ್ದಿಲ್ಲ ಸೋಲಾರಲ್ಲಿ, ಬಿಸಿಲೇ ಇಲ್ಲ ಅಲ್ಲ, ಅದಕ್ಕೋಸ್ಕರ ಇಲ್ಲೊಬ್ಬಳೇ ಸ್ನಾನ ಮಾಡಿದ್ದು. ಇವಳೊಬ್ಬಳೇ ಫ್ರೆಶ್ ಅಪ್ ಆಗಿ ಕೂತಿದ್ದಾಳೆ ಈಗ. ಅದು ಈಗ ಇನ್ನೂ 3:45 ಟೈಮ್ ಅಷ್ಟೇನೆ. ನೋಡಿದ್ರೆ ಈ ಥರ ಫುಲ್ಲು ಜೋರು ಮಳೆ ಬರ್ತಾಯಿದೆ. ಬೆಟ್ಟ ಗುಡ್ಡನೇ ಕಾಣಿಸ್ತಿಲ್ಲ. ನಾನು ನಿಮಗೆ ನಮ್ಮ ನಾಯಿನ ತೋರಿಸಿದ್ನಲ್ವ, ಅವತ್ತು ನಮ್ಮ ಗೊಂಬೆ ಎಲ್ಲ ಕಚ್ಚಾಕಿತ್ತು ಅಂತ, ಅದ್ರ ಬಗ್ಗೆ ಹೇಳಿದ್ನಲ್ಲ. ಒಂದು ಲೂನಾ ಮತ್ತು ಅಧೀರ ಅಂತ. ಅವನಂತೂ ಫುಲ್ಲು ಎಷ್ಟು ಒಂಥರ ನಾನು ಮನೆ ಹತ್ರನೇ ಸೇರಿಸಲ್ಲ, ಅಷ್ಟು ಕೂತಿದ್ದಾನೆ. ಅವರಮ್ಮ ಸ್ವಲ್ಪ ಅದ್ರ ಹೆಸರು ಲೂನಾ ಅಂತ, ಲೂನಾ ಅಂದರೆ ಸಾಕು ಓಕೆ, ಅದು ಫ್ರೆಂಡ್ ಆಗಿಬಿಡುತ್ತೆ ಬೇಗ. ನಮ್ಮ ಅಧೀರ ಆಗಲ್ಲ, ಫುಲ್ಲು ಒಂದು ಜೋರು. ನಿಮಗೆ ನನ್ನ ಮಳೆ ಸೌಂಡಲ್ಲಿ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಸೌಂಡು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.